ಎಲ್ರಿಗೂ ನಮಸ್ಕಾರ ರೀ. ನಾನಿವತ್ತು ಚಿಕನ್ ರೋಲ್ ರೆಸಿಪಿನ ಮಾಡಿ ತೋರಿಸ್ಲಕತ್ತೀನಿ. ಚಿಕನ್ ರೋಲ್ ರೆಸಿಪಿ ಮಾಡೋಕ್ಕೆ ನಾನಿಲ್ಲಿ 1/4 kg ಆಗೋವಷ್ಟು ಚಿಕನ್ ತೊಗೊಂಡೀನಿ. ಇದನ್ನು ಚಲೋ ಹೊತ್ನಾಗ ತೊಳೆದಿಟ್ಕೋಬೇಕಾ. ಈಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡೀನಿ. ಹಂಗೆ ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರು, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಈಗ ಇದನ್ನು ನಾವು ಕೈಯಿಂದ ಚಲೋ ಹೊತ್ನಾಗ ಕಲಿಸ್ಕೊಂಡು ಇಟ್ಕೋಬೇಕು. ಈಗ ಇದನ್ನು ಚಲೋ ಹೊತ್ನಾಗ ಕಲಿಸ್ಕೊಂಡಾದ್ಮೇಲೆ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನು ಹಂಗೆ ಬಿಡ್ಬೇಕ್ರಿ. ಈಗ ಇದು ನೆನೆಯುವಷ್ಟರೊಳಗಾಗಿ ನಾವು ಮಯೋನಸ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾ ಇಲ್ಲಿ ಒಂದು ಜಾರ್ ತೊಗೊಂಡೇನಿ. ಅದ್ರಾಗ ಒಂದು ತತ್ತಿನ ಒಡೆದು ಹಾಕ್ಕೊಂಡೇನಿ. ಆಮೇಲೆ ಒಂದು 8 ಕಾಳು ಮೆಣಸಿನ್ಕಾಳು ಹಾಕ್ಕೊಂಡೇನಿ. ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೇನಿ. ಈಗ ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕೋರಿ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾ ಇಲ್ಲಿ ಮಿಕ್ಸರ್ಗೆ ಹಾಕೊಂಡ್ಮೇಲೆ ಈ ಥರದ್ದು ಒಂದು ಕನ್ಸಿಸ್ಟೆನ್ಸಿ ಕಾಣಿಸ್ತೈತಿ. ಇವಾಗ ಇದಕ್ಕೆ ನಾ ಇಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ನಾವು ಅಡುಗೆ ಮಾಡೋಕೆ ತೊಗೊಂಡಿರ್ತಿರಲ್ಲ ಎಣ್ಣೆನ, ಅದನ್ನ ಹಾಕೋರಿ. ಹಾಕೊಂಡ್ಮೇಲೆ ಮತ್ತು ನಾವು ಇದನ್ನ ಏನು ಮಾಡ್ಬೇಕಂದ್ರೆ ಮತ್ತು ಮಿಕ್ಸರ್ಗೆ ಹಾಕ್ಕೋಬೇಕ್ರಿ. ನೋಡಿರಿ, ಮತ್ತು ಈ ಥರ ಕನ್ಸಿಸ್ಟೆನ್ಸಿ ಬಂದಿರ್ತೈತ್ರಲ್ಲ, ಇದಕ್ಕೇನು ಮಾಡ್ಬೇಕಂದ್ರೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಮೊಯೋನಸ್ ಕ್ರೀಮ್ ಏನಾಗ್ತೈತ್ರಿ, ರೆಡಿ ಆಗ್ತೈತಿ. ನೋಡಿ, ಈ ಥರ ಮೊಯೋನಸ್ ಕ್ರೀಮ್ನ ನಾವಿಲ್ಲಿ ಮಾಡಿ ಇಟ್ಕೋಬೇಕು. ಮೊಯೋನಸ್ ಕ್ರೀಮ್ ಅಂತೂ ರೆಡಿ ಆಗೈತಿ. ಇದನ್ನು ಸೈಡ್ ತೆಗೆದು ಇಟ್ಕೊಂಡ್ಬಿಡೋಣ್ರಿ. ಈಗ ನಾವು ಚಪಾತಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ್ರಿ. ಮೊದಲಿಗೆ ನಾ ಹಿಟ್ಟು ನಾದ್ಕೋಕೆ ಒಂದು ತಾಟ್ ತೊಗೊಂಡೀನಿ. ಅದ್ರಾಗ ಇನ್ನೂ 1 ಕಪ್ ತೊಗೊಂಡಂಟ್ಲ. ಈ ಕಪ್ಪಿನ ಒಂದು ಮೆಜರ್ಮೆಂಟ್ ಒಳಗೆ 3 ಕಪ್ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ತತ್ತಿ ಒಡೆದು ಹಾಕ್ಕೊಳಕತ್ತೀನಿ. ಇದಾದ್ಮೇಲೆ ನಾ ರುಚಿಗೆ ತಕ್ಕಷ್ಟು ಅದ್ರೊಳಗೆ ಉಪ್ಪು ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಸೋಡಾ ಹಾಕೋರಿ. 1 ಚಮಚ ಎಣ್ಣೆನೂ ಹಾಕೋರಿ ಇದಕ್ಕೆ, ಯಾಕಂದ್ರೆ ಚಪಾತಿ ಸ್ವಲ್ಪ ಸಾಫ್ಟ್ ಬರ್ತಾವೆ. ಈಗ ಇದಕ್ಕೆ ನಾ ಅರ್ಧ ಕಪ್ ಆಗುವಷ್ಟು ಏನು ಮಾಡತ್ತೀನಿ, ಹಾಲು ಹಾಕ್ಕೊಳಕತ್ತೀನಿ. ಅದು ಕಾಯಿಸಿದ್ದ ಆಮೇಲೆ ಇಟ್ಕೊಂಡಿರುವಂಥ ಹಾಲು ಬೇಕ್ರಿ. ಈಗ ಇದನ್ನು ನಾವು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕ್ರಿ. ಈಗ ನಾವು ನೀರು ಹಾಕ್ಕೊಂಡು ಗೋಧಿ ಹಿಟ್ಟು ನಾದ್ಕೋತೀವಲ್ಲ, ಆ ಒಂದು ಹದಕ್ಕೆ ನಾವಿಲ್ಲಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೋಬೇಕ್ರಿ. ಈಗ ನಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚಲೋ ಹೊತ್ನಾಗೆ ನಾದ್ಕೊಳಕತ್ತೀನಿ. ಈಗ ನಾ ಹಿಟ್ಟು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ. ಹಿಟ್ಟು ಒಂದು 5 ರಿಂದ 10 ನಿಮಿಷ ನೆನಿಬೇಕ್ರಿ. ಈಗ ಹಿಟ್ಟು ನೆಂದೈತಿ. ಈಗ ನಾ ಇಲ್ಲಿ ಈ ಥರದ್ದು ಒಂದು ಉಂಡೆ ಮಾಡಿ ತೊಗೊಳಕತ್ತೀನಿ. ಈಗ ನಾವು ಇದಕ್ಕೆ ಹಿಟ್ಟು ಹಚ್ಚಿ ಚಪಾತಿನ ಲಟ್ಟಿಸ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ರೌಂಡ್ ಶೇಪ್ ಒಳಗೆ ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ. ಜಾಸ್ತಿ ದೊಡ್ಡದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಚಪಾತಿ ಅಷ್ಟೇ ಮೀಡಿಯಮ್ ಸೈಜ್ ಒಳಗೆ ಲಟ್ಟಿಸ್ಕೊರಿ. ಈಗ ಲಟ್ಟಿಸ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಒಂದು ಚಾಕು ತೊಗೊಂಡು ನೀಟಾಗಿ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕ್ರಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫೋಲ್ಡ್ ಮಾಡ್ಕೊತ ಹೋಗ್ಬೇಕ್ರಿ. ಅದನ್ನು ಈ ಥರ ಚಾಕುಲೇನ ಫೋಲ್ಡ್ ಮಾಡ್ಕೊರಿ. ಈಗ ಇದನ್ನು ಸ್ವಲ್ಪ 2 ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊರಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಸ್ವಲ್ಪ ರೌಂಡಾಗಿ ಈ ಥರ ಸುತ್ತಕೊಂಡು ಈ ಥರ ಸ್ವಲ್ಪ ಮಗಸ್ಕೋಬೇಕ್ರಿ. ಈಗ ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿನ ಲಟ್ಟಿಸ್ಕೋಬೇಕ್ರಿ. ಈಗ ನಾ ಮಾಡಿಟ್ಕೊಂಡಿರುವಂಥ ಚಪಾತಿನ ಒಂದು ತವಿ ಒಳಗೆ ಹಾಕಿ ಈ ಥರ ಚಲೋತ್ನಾಗೆ ಬೇಯಿಸ್ಕೊಳಕತ್ತೀನಿ. ಇದನ್ನು 2 ಸೈಡ್ ಚಲೋತ್ನಾಗ ಬೇಯಿಸ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕೋರಿ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಈ ಥರ ತಿರುವಿ ಹಾಕೋರಿ. ಇದೇ ಥರ 2 ಸೈಡ್ ಚಲೋತ್ನಾಗ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆದಂಗೆ ರೀ. ಈಗ ನಾ ಇಲ್ಲಿ ಚಪಾತಿ ಮಾಡಿ ಇಟ್ಕೊಂಡೇನ್ರಲ್ಲ, ಆ ಚಪಾತಿ ತೊಗೊಂಡೇನಿ. ಇದಕ್ಕೆ ನಾವಿಲ್ಲಿ ಮೊಯೋನಸ್ ಕ್ರೀಮ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಚಿಕನ್ನ, ಅದನ್ನು ಈ ಥರ ಹಾಕ್ಕೋಬೇಕು. ನಾ ಇಲ್ಲಿ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನ ಹಾಕ್ಕೊಳಕತ್ತೀನಿ. ಈಗ ದಪ್ಪ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊನ ಈ ಥರ ಉದ್ದುದ್ದಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊಳಕತ್ತೀನಿ ರೀ. ಈಗ ಇದಕ್ಕೆ ಮ್ಯಾಲೆ ನಾವೇನು ಮಾಡ್ಬೇಕಂತಂದ್ರೆ ಸ್ವಲ್ಪ ಮೊಯೋನಸ್ನ ಹಾಕ್ಕೋಬೇಕು. ಮೊಯೋನಸ್ ಹಾಕೊಂಡಾದ್ಮೇಲೆ ನಾ ಇಲ್ಲಿ ಏನು ಮಾಡ್ತೇನೆಂದ್ರೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಈ ಥರ ಹಾಕ್ಕೊಳಕತ್ತೀನಿ ರೀ.
ಈಗ ಇದನ್ನು ನಾವು ಈ ಥರ ಏನು ಮಾಡಬೇಕಂದ್ರೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಇದು ಟೂತ್ ಸ್ಟಿಕ್ಸ್ ಎಲ್ಲ ಸಿಗ್ತಾವಲ್ರಿ ಅದನ್ನು ಈ ಥರ ಹಾಕ್ಕೋಬೇಕು. 2 ಸೈಡ್ ಹಾಕೋರಿ, ಯಾಕಂದ್ರೆ ಬಿಚ್ಚಂಗಿಲ್ರಿ ಅದು. ಈಗ ಚಿಕನ್ ರೋಲ್ ರೆಡಿ ಆಗೈತಿ. ಉಳಿದಿರೋ ಚಪಾತಿನೂ ಇದೇ ಥರ ಮಾಡ್ಕೋಬೇಕ್ರಿ. ನೋಡಿದ್ರಲ್ಲ ನಾ ಇವತ್ತು ಚಿಕನ್ ರೋಲ್ ರೆಸಿಪಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಟ್ಟೀನಿ. ಇವತ್ತಿನ ನಾನು ಒಂದು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.